ಎಸ್, ಎಲ್ಲರಿಗೂ ಪ್ರಿಪರೇಟರಿ ಎಕ್ಸಾಮ್ಸ್ ಇಂದ ನಿಮ್ ರಿಯಾಲಿಟಿ ಚೆಕ್ ಆಗಿರ್ಬೇಕು. ಸೊ ನೀವಂತೂ ಗೊತ್ತಾಗಿರ್ಬೇಕು ನಿಮಗೆ ನಾನು ಎಲ್ಲಿ ಮಿಸ್ಟೇಕ್ಸ್ ಮಾಡಿದ್ದೇನೆ, ಯಾವ ಸಬ್ಜೆಕ್ಟ್ ನಲ್ಲಿ ನಾನು ವೀಕ್ ಇದ್ದೆ, ಯಾವ ಸಬ್ಜೆಕ್ಟ್ ನಲ್ಲಿ ನಾನು ಇಂಪ್ರೂವೈಸ್ ಮಾಡ್ಬೇಕು ಅನ್ನೋದು ನಿಮಗೆ ಎಲ್ಲರಿಗೂ ಒಂದು ಕ್ಲಾರಿಟಿ ಆಗಿ ಗೊತ್ತಾಗಿರುತ್ತೆ, ರೈಟ್? ಸೊ ನಾನಂತೂ ಬಿಕಾಸ್ ಅದು ಖರೆ ಇದೆ, ರೈಟ್? ನೀವೊಂದು ಯಾವ ಎಕ್ಸಾಮ್ ಬರೀತೀರಪ್ಪ, ಮೇನ್ ಎಕ್ಸಾಮ್, ಸ್ಪೆಷಲಿ ಪ್ರಿಪರೇಟರಿ 1 ಅನ್ನ ಬರ್ದಿದ್ದೀರಾ. ಸೊ ನಿಮಗೆ ಗೊತ್ತಾಗಿರ್ಬೇಕು ಈಗ ಆಕ್ಚುಲಿ ನೀವು ಎಲ್ಲಿ ವೀಕ್ ಇದ್ದೀರಾ, ವೆದರ್ ಯು ಆರ್ ವೀಕ್ ಇನ್ ದ ಕೆಮಿಸ್ಟ್ರಿ ಆರ್ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಆರ್ ಬಯಾಲಜಿ ಆರ್ ಕಂಪ್ಯೂಟರ್ ಸೈನ್ಸ್. ತಿಳಿತಾ? ಈ 5 ಸಬ್ಜೆಕ್ಟ್ ನಲ್ಲಿ ನೀವು ಎಲ್ಲಿ ಆಕ್ಚುಲಿ ಹಿಂದ್ಗಡೆ ಇದ್ದೀರಾ, ನಾನು ಎಲ್ಲಿ ಇಂಪ್ರೂವೈಸ್ ಮಾಡ್ಬೇಕು ಅನ್ನೋದು ನಿಮಗೆ ಒಂದು ಐಡಿಯಾ ಹೇಳ್ತೇನೆ ಇವತ್ತು ನಿಮಗೆ. ಸೊ ನಿಮಗೆ ಏನ್ ಗೊತ್ತಿರಬೇಕು, ನಿಮಗೆ ಗೊತ್ತಿದೆ ನಿಮ್ ಗೋಲ್ ಏನಿದೆ, ರೈಟ್? ಸೊ ಅಕಸ್ಮಾತ್ ನೀವು KCET ನಿಮ್ ಗೋಲ್ ಇದ್ರೆ ಎಷ್ಟು ಇಂಪಾರ್ಟೆಂಟ್ ಇದೆ ಬೋರ್ಡ್ ಎಕ್ಸಾಮ್ಸ್ ಅನ್ನೋದು ನಿಮಗೊಂದು ಗೊತ್ತಿರುತ್ತೆ, ರೈಟ್? ಯು ಹ್ಯಾವ್ ಆಲ್ರೆಡಿ ದ ಐಡಿಯಾ ಬೋರ್ಡ್ ಎಕ್ಸಾಮ್ಸ್ ಎಷ್ಟು ಇಂಪಾರ್ಟೆಂಟ್ ಇದೆ ಇಫ್ ಇನ್ ಕೇಸ್ ಯು ಆರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಆನ್ ದ KCET. ಸೊ KCET ಎಕ್ಸಾಮ್ಗೆ ನೀವು ಇಂಜಿನಿಯರಿಂಗ್ ಹೋಗೋರಿದ್ರ, ಅಕಸ್ಮಾತ್ ಮೆಡಿಕಲ್ ಹೋಗೋರಿದ್ರ, ಅವು ಎರಡರಲ್ಲಿನೂ ಹೋಗ್ಬೇಕಂದ್ರೆ ಬೋರ್ಡ್ ಎಕ್ಸಾಮ್ ಪರ್ಸೆಂಟೇಜ್ ಈಕ್ವಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಸೊ ಇನ್ನ ಅದ್ರನ್ನು ಸೀರಿಯಸ್ನೆಸ್ ನಿಮ್ಗೆ ಬಂದಿಲ್ಲ. ಸೊ ಆಲ್ರೆಡಿ ಒಂದು ಬಸವರಾಜ್ ಸರ್ ಒಂದು ವಿಡಿಯೋ ಮಾಡಿದ್ರು, ಅದ್ರಲ್ಲಿ ನಿಮ್ಮನ್ನ ಕೇಳಿದ್ರು ಅವರು ಎಷ್ಟು ಸೀರಿಯಸ್ನೆಸ್ ಇದಾರ, ನೀವು ಎಷ್ಟು ಸೀರಿಯಸ್ನೆಸ್ ತಗೊಂಡಿದಾರ ನಿಮ್ ಲೈಫ್ ನಲ್ಲಿ ಅನ್ನೋದು. ಸೊ ನಿನ್ನ ಆದ್ರೂ ಸ್ವಲ್ಪ ಹುಡುಗರು ಅಷ್ಟೆಲ್ಲ ರಿಪ್ಲೈ ಮಾಡಿರ್ಲಿಲ್ಲ, ಕಮೆಂಟ್ಸ್ ಅಷ್ಟು ಬಂದಿರ್ಲಿಲ್ಲ. ಬಟ್ I'm expecting on this video everyone to comment it that you people are serious for your coming exams or no. So ಈಗ preparatory ಸ್ಟಾರ್ಟ್ ಆಗೋದಿದೆ 19th ಇಂದ. ಸಿ ಟೈಮ್ ಇಲ್ಲ, ಒಟ್ಟು ಟೈಮ್ ಇಲ್ಲ, ಬರೇ ಒಂದ್ ವಾರ 10 ದಿನ ಇದೆ ಆಕ್ಚುಲಿ ಕರೆ ಹೇಳಿದೆ ಅಂದ್ರೆ. ಓಕೆ, 10 days ಆರ್ ದೇರ್, ಓನ್ಲಿ 10 days ಗೈಸ್. ನಿನ್ನೆಂತ ಹಿಡ್ಕೊಂಡ್ 10 days ಹೇಳ್ತಿರೋದು ನಾನು, ಇವತ್ತು ಹೇಳ್ದೆ ಅಂದ್ರೆ ಒಂದ್ ಅಟ್ಲೀಸ್ಟ್ 8 ದಿನ ಅಷ್ಟೇ ಉಳಿದಿರೋದು. ಈ 8 ದಿನದಲ್ಲಿ ನಾನು ಹೇಗ್ ಕುಂತು ಪ್ರಿಪೇರ್ ಆಗ್ಬೇಕು ಪ್ರಿಪರೇಟರಿ 2ದಲ್ಲಿ? ಸೊ ಒಂದಿನ ಏನ್ ಮಾಡಿ ಗೊತ್ತಾ, ಒಂದ್ ಕುಂತು ಒಂದ್ ಡೈರಿ ತೆಗಿರಿ, ಅದ್ರಲ್ಲಿ ಬರೀರಿ ನಾನು ಕೆಮಿಸ್ಟ್ರಿದಲ್ಲಿ ಏನಪ್ಪಾ ಮಿಸ್ಟೇಕ್ಸ್ ಮಾಡಿದೆ, ನನ್ ಯಾವ ಕಾನ್ಸೆಪ್ಟ್ ನನಗೆ ಆನ್ಸರ್ಸ್ ಮಾಡ್ಲಿಕ್ಕೆ ಬರ್ಲಿಲ್ಲ, ಫಿಸಿಕ್ಸ್ ನಲ್ಲಿ ಯಾವ ಡೆರಿವೇಶನ್ ಸಾಲ್ವ್ ಮಾಡ್ಲಿಕ್ಕೆ ಬರ್ಲಿಲ್ಲ ನನಗೆ, ನಾನು ಎಲ್ ಆಕ್ಚುಲಿ ತಪ್ಪು ಹೋದೆ, ಮ್ಯಾಥಮೆಟಿಕ್ಸ್ ಅಲ್ಲಿ ನಾನು ಯಾವ ಪ್ರಾಬ್ಲಮ್ಸ್ ನನಗೆ ಸಾಲ್ವ್ ಮಾಡ್ಲಿಕ್ಕೆ ಬರ್ಲಿಲ್ಲ, ಎಲ್ಲಿ ಆಕ್ಚುಲಿ ಯಾವ ಸ್ಟೆಪ್ ನಲ್ಲಿ ನಾನು ಸ್ಟಕ್ ಆಗ್ತಿದ್ದೆ, ನನಗೆ ಏನ್ ಪ್ರಾಬ್ಲಮ್ ಆಯ್ತು ಅದನ್ನ ಸಾಲ್ವ್ ಮಾಡ್ಲಿಕ್ಕೆ, ಅದನ್ನ ಕನ್ಸಿಡರ್ ಮಾಡಿ, ಆಯ್ತಾ? ಆದ ತಕ್ಷಣ ಬಯಾಲಜಿನಲ್ಲಿ ನಾನು ಯಾವ ಕ್ವಶನ್ ಅಲ್ಲಿ ಯಾವ ಸ್ಪೆಲ್ಲಿಂಗ್ ರಾಂಗ್ ಆಯ್ತು, ಯಾವ ತರ ನಾವು ಅದನ್ನ ಆನ್ಸರ್ ಮಾಡ್ಬೇಕು, ಡೈಗ್ರಾಮ್ಸ್ ಅನ್ನ ಯಾಕೆ ನೆನಪಾಗ್ಲಿಲ್ಲ ನನಗೆ, ಅದ್ ಪಾರ್ಟ್ಸ್ ಲೇಬಲ್ ಮಾಡ್ಲಿಕ್ಕೆ ಎಲ್ ಮಿಸ್ಟೇಕ್ಸ್ ಆದೆ ನಾನು, ಅವನ್ನೆಲ್ಲ ಫಾಸ್ಟ್ ಆಗಿ ಹೋಗಿ ನಿಮ್ ಮಿಸ್ಟೇಕ್ ಬುಕ್ ನಲ್ಲಿ ಬರೀರಿ. ನಾನು ಆಲ್ರೆಡಿ ಹೇಳಿದೆ ನಿಮಗೆ ಒಂದು ಮಿಸ್ಟೇಕ್ ಬುಕ್ ಅಂತ ಇಟ್ಕೊಳ್ಳಿ, ಅದರಲ್ಲಿ ನಿಮಗೆ ಅದೆಲ್ಲ ಬರ್ಕೊಂಡು ಇಟ್ಕೋಬೇಕು, ನೀವು ಆಕ್ಚುಲಿ ಎಲ್ಲೆಲ್ಲ ಮಿಸ್ಟೇಕ್ಸ್ ಮಾಡ್ತಿದ್ದೀರಾ, ಅದರಿಂದ ನಿಮ್ ಇಂಪ್ರೂವೈಸ್ ಆಗುತ್ತೆ ನಿಮ್ ನೆಕ್ಸ್ಟ್ ಪೇಪರ್ ನಲ್ಲಿ. ಸೊ ಇದನ್ನ ನೀವು ಮೇಂಟೈನ್ ಮಾಡ್ತಿಲ್ಲ ಅಂದ್ರೆ ಸ್ಕೋರ್ ಮಾಡೋದು ಎಕ್ಸಾಮ್ ನಲ್ಲಿ ಈಸಿ ಇಲ್ಲ. ಈಗ ಕಾಂಪಿಟೇಷನ್ ಬಹಳ ಜಾಸ್ತಿ ಆಗಿದೆ. ಈಗ ಮೊದ್ಲಿನ ತರ ಕಾಂಪಿಟೇಷನ್ ಇಲ್ಲ ಅಂತ ಹೇಳಿಕ್ ಬರಲ್ಲ. ಎವ್ರಿ ಒನ್ ವಾಂಟ್ಸ್ ಟು ಡು ಸೈನ್ಸ್, everyone, ಎಲ್ಲ ಪರ್ಸೆಂಟೇಜ್ ಆಫ್ ಸೈನ್ಸ್ ಸ್ಟೂಡೆಂಟ್ಸ್ ಇಸ್ ವೆರಿ ಮೋರ್ ಕಂಪೇರ್ಡ್ ಟು ದ ಕಾಮರ್ಸ್ ಅಂಡ್ ಆರ್ಟ್ಸ್. ನೀವ್ ಆ ಸೈನ್ಸ್ ಹುಡುಗರಿದ್ದಾರೆ, ಈಗ ಫಸ್ಟ್ ಇಯರ್ ಮುಗಿಸಿದಾರ, ಸೆಕೆಂಡ್ ಇಯರ್ ನಲ್ಲಿ ನಿಮಗ್ KCET ಕ್ರ್ಯಾಕ್ ಮಾಡೋದಿದೆ ಅಂದ್ರೆ ನೀವು ಬೋರ್ಡ್ಸ್ ಅಲ್ಲಿ ಸ್ಕೋರ್ ಮಾಡ್ಲೇಬೇಕು. ಸ್ಕೋರ್ ಮಾಡ್ಲಿಲ್ಲ ಅಂದ್ರೆ ಇಟ್ ವಿಲ್ ಎಫೆಕ್ಟ್ ಯುವರ್ KCET ಎಕ್ಸಾಮ್ ಲೈಕ್ ಎನಿಥಿಂಗ್. ಈಗ ಸೀರಿಯಸ್ನೆಸ್ ಆಗ್ಲಿಲ್ಲ ಅಂದ್ರೆ, ಈ ಸೀರಿಯಸ್ನೆಸ್ ತೋರಿಸ್ಲಿಲ್ಲ ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ವೇಸ್ಟ್ ಫಾರ್ ಸ್ಟಡಿಂಗ್ ಫ್ರಮ್ ದ ಲಾಸ್ಟ್ ಇಯರ್ ಏಪ್ರಿಲ್ ಇಂದ ಏನ್ ಓದ್ಕೊಂಡು ಬರ್ತಿದ್ದೀರಲ್ಲ ಸೆಕೆಂಡ್ ಇಯರ್ಗೆ, ಅದೆಲ್ಲ ವೇಸ್ಟ್ ಆಗುತ್ತೆ ಇನ್ನಾದ್ರೂ ಸೀರಿಯಸ್ ಆಗ್ಲಿಲ್ಲ ಅಂದ್ರೆ ನೀವು. ಸೊ ಇನ್ನಾದ್ರೂ ನೀವು ನೆಗ್ಲೆಕ್ಟ್ ಮಾಡ್ತಿದ್ದೀರಾ, ಫ್ಯೂ ಕಾನ್ಸೆಪ್ಟ್ಸ್ ವಿಲ್ ನೆಗ್ಲೆಕ್ಟ್ ಮ್ಯಾಮ್, ವಿಲ್ ನಾಟ್ ಸ್ಟಡಿ ದಿಸ್ ಕಾನ್ಸೆಪ್ಟ್ಸ್, ವಿಲ್ ನಾಟ್ ಸ್ಟಡಿ ದಿಸ್ ಟಾಪಿಕ್ಸ್, ಇನ್ನಾದ್ರೂ ಅದ್ರಲ್ಲೇ ಇದ್ದಾರೆ ಅಂದ್ರೆ ಪ್ಲೀಸ್ ಡೋಂಟ್ ಡೂ ದಿಸ್. ನೀವು ಬಹಳ ಸಫರ್ ಆಗ್ತೀರಾ ನಿಮ್ KCET ಪ್ರಿಪರೇಷನ್ ದಲ್ಲಿ ಮತ್ತೆ ನಿಮ್ ಬೋರ್ಡ್ ಎಕ್ಸಾಮ್ಸ್ ದಲ್ಲಿ. ಮ್ಯಾಮ್ ನೀವು ನನಗೆ ಸೀರಿಯಸ್ನೆಸ್ ಕೊಡೋದು KCET ಬೋರ್ಡ್ಸ್ ಅಂತ ಕ್ವಶನ್ ಮಾರ್ಕ್ ಹಾಕ್ಬೇಡಿ, ನಾನ್ ನಿಮಗ್ ಫೋಕಸ್ ಮಾಡೋದು ಮೇನ್ಲಿ ಆನ್ ದ ಬೋರ್ಡ್ಸ್. ನಿಮ್ ಬೋರ್ಡ್ಸ್ ಪರ್ಸೆಂಟೇಜ್ ಸರಿಯಾಗ್ಲಿಲ್ಲ ಅಂದ್ರೆ ಇಟ್ ವಿಲ್ ಎಫೆಕ್ಟ್ ಟು ಯೋರ್ KCET. ದಟ್ ಇಸ್ ವಾಟ್ ಯು ವಾಂಟ್ ಯು ಟು ನೋ. ನಿಮಗೆ ಅದು ಗೊತ್ತಿರಬೇಕು ನಿಮ್ದು ಎಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನೋದು. ಅಕಸ್ಮಾತ್ ಅದಕ್ಕೆ ಎಫೆಕ್ಟ್ ಆದ್ರೆ ಇಂಜಿನಿಯರಿಂಗ್ ಕಾಲೇಜ್ ಸರಿಯಾಗಿ ಸಿಗಲ್ಲ, ಮೆಡಿಕಲ್ ಕಾಲೇಜ್ ಹೋದ್ರೆ ಮೆಡಿಕಲ್ ಕಾಲೇಜ್ ಸರಿಯಾಗಿ ಸಿಗಲ್ಲ, BAMS BHMS ಏನು ಮಾಡ್ಲಿ ನೀವು ಏನು ಸರಿಯಾಗಿ ಸಿಗಲ್ಲ. ನಿಮಗೆ ಒಂದ್ ಟಾರ್ಗೆಟ್ ಇದೆ, ಒಂದ್ ಗೋಲ್ ಇಟ್ಕೊಂಡಿದ್ದೀರಾ, ನಾನು ಅದ್ ಮಾಡ್ಬೇಕಪ್ಪ, ನಾನು ಈಗ ಇದನ್ನ ಆಗ್ಬೇಕು ಅದನ್ನ ಆಗ್ಬೇಕು, ಆ ಬ್ರಾಂಚ್ ಬೇಕು ನನಗೆ ಅನ್ನೋದು ಅಂದ್ರೆ ಬೋರ್ಡ್ ಎಕ್ಸಾಮ್ಸ್ ಪರ್ಸೆಂಟೇಜ್ ಸರಿಯಾಗಿ ಆಗ್ಲೇಬೇಕು. ನಿಮ್ದು ಪರ್ಸೆಂಟೇಜ್ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಕಂಪ್ಲೀಟ್ಲಿ ವೇಸ್ಟ್ ಆಫ್ ಸ್ಟಡಿಂಗ್ 1 year. ಸೀರಿಯಸ್ಲಿ ನಿಮ್ದು ಪೇರೆಂಟ್ಸ್ಗೆ ಪ್ರೌಡ್ ಮಾಡೋದಿದೆ, ಇಷ್ಟೆಲ್ಲ ರೊಕ್ಕ ಹಾಕಿ ನಿಮಗೆ ಕಾಲೇಜ್ ಹಚ್ಚಿದ್ದಾರೆ, ದೊಡ್ಡ ದೊಡ್ಡ ಕಾಲೇಜ್ ಹಚ್ಚಿರ್ತಾರೆ, ದೊಡ್ಡ ದೊಡ್ಡ ಕೋಚಿಂಗ್ ಕೊಟ್ಟಿರ್ತಾರೆ. ನೀವ್ ಅದನ್ನ ಪ್ರೂವ್ ಮಾಡ್ಬೇಕಂದ್ರೆ ಪ್ರಿಪರೇಟರಿ ಇಸ್ ದ ಮೇನ್ ಥಿಂಗ್ ವೇರ್ ಯು ನೀಡ್ ಟು ಪ್ರೂವ್. ಪ್ರಿಪರೇಟರಿ ಎಕ್ಸಾಮ್ ಪ್ರೂವ್ ಮಾಡ್ಲಿಲ್ಲ ಅಂದ್ರೆ ಯುವರ್ ಕಾನ್ಫಿಡೆನ್ಸ್ ವಿಲ್ ಡಿಪ್ ಲೈಕ್ ದಿಸ್.
ಕಾನ್ಫಿಡೆನ್ಸ್ ಯಾವಾಗ್ಲೂ ಇನ್ಕ್ರೀಸ್ ಮಾಡ್ಕೋಬೇಕು. ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗ್ಬೇಕಂದ್ರೆ ಪರ್ಸೆಂಟೇಜ್ ಮತ್ತೆ ಮಾರ್ಕ್ಸ್ ಜಾಸ್ತಿ ಬೀಳ್ಬೇಕು. ಐ ನೋ ವಿ ಶುಡ್ ನಾಟ್ ಜಡ್ಜ್ ದ ಸ್ಟೂಡೆಂಟ್ ಆರ್ ವಿ ಶುಡ್ ನಾಟ್ anyone with just the percentage or marks. I agree, some people will be having a more skill, some people will be having a good percentage, but they don't know how to use those things. ಅವ್ರಿಗೆ ಓದಿರ್ತಾರೆ ಬಟ್ ಆ ಸ್ಕಿಲ್ಸ್ ಅನ್ನ ಹೇಗೆ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಬಟ್ ಒಮ್ಮೆ ಸ್ವಲ್ಪ ಹುಡುಗರು ಏನಿರ್ತಾರೆ ಪರ್ಸೆಂಟೇಜ್ ಕಡಿಮೆ ಇರುತ್ತೆ, ಬಟ್ ಅವ್ರಿಗೆ ಗೊತ್ತಿರುತ್ತೆ ಏನ್ ಓದಿರ್ತಾರಲ್ಲ ಸ್ಕಿಲ್ಸ್ ಹೆಂಗ್ ಯೂಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರುತ್ತೆ. ನಿಮಗೂ ಗೊತ್ತಿದೆ, ಯು ಪೀಪಲ್ ಆರ್ ನಾಟ್ ಅ ಸ್ಮಾಲ್ ಕಿಡ್ಸ್ ನಾವು, ರೈಟ್? ಸೊ ಸೆಕೆಂಡ್ ಇಯರ್ ಇದೆ, ಜನರೇಷನ್ ಇದೆ ನಿಮ್ದು, ನೀವ್ ಎಲ್ಲ ಗೊತ್ತಿರುತ್ತೆ ಏನು ಹೇಗೆ ವರ್ಕ್ ಆಗ್ತಿದೆ ಸಿಟಿನಲ್ಲಿ, ಯಾವ ತರ ವರ್ಕ್ ಆಗ್ತಿದೆ ವರ್ಡ್ ನಲ್ಲಿ ಅನ್ನೋದು, ರೈಟ್? ಸೊ ನೀವೇನ್ ಚಿಕ್ಕ ಮಕ್ಕಳು ಇಲ್ಲ ನಿಮಗ್ ನಾನು ಲೆಕ್ಚರ್ ಕೊಡ್ಲಿಕ್ಕೆ ಈ ತರ, ರೈಟ್? ಸೊ ಆದ್ರೆ ನಿಮಗೊಂದು ಐಡಿಯಾ ಇರಬೇಕು ಎಲ್ಲಿ ಯಾವ ತರ ಇಂಪಾರ್ಟೆನ್ಸ್ ಅನ್ನ ಕೊಡ್ಬೇಕು ಅನ್ನೋದು, ಆಯ್ತಾ? ನಿಮ್ದು ಪರ್ಸೆಂಟೇಜ್ ಸರಿಯಾಗ್ಲಿಲ್ಲ, ನಿಮ್ದು ರ್ಯಾಂಕ್ ಸರಿಯಾಗಿ ಬರ್ಲಿಲ್ಲ ಅಂದ್ರೆ ಯು ವೋಂಟ್ ಗೆಟ್ ವಾಟ್ ಎವರ್ ಯು ಹ್ಯಾವ್ ಡ್ರೀಮ್ಡ್. I agree, if you people have a good skills, that's very nice, it will be useful to your future life. Okay, ಎಲ್ಲ ಯೂಸ್ಫುಲ್ ಆಗುತ್ತೆ ನಿಮ್ ಫ್ಯೂಚರ್ ಲೈಫ್ಗೆ. ಓಕೆ, ಏನು ಯೂಸ್ಫುಲ್ ಇಲ್ಲ ಅಂತ ಏನೂ ಇಲ್ಲ, ಎಲ್ಲ ಯೂಸ್ಫುಲ್ ಆಗುತ್ತೆ ಫ್ಯೂಚರ್ ಲೈಫ್ಗೆ. ಬಟ್ ನಿಮ್ ಪರ್ಸೆಂಟೇಜ್ ರ್ಯಾಂಕ್ ಸರಿ ಬರ್ಲಿಲ್ಲ ಅಂದ್ರೆ you will be dubbed very badly. So please make sure ಏನ್ ಗೋಲ್ ಇದೆ ಅದು ರಿಚ್ ಆಗ್ಲಿಕ್ಕೆ ಈಗ ಪ್ರಿಪರೇಟರಿ ಸೀರಿಯಸ್ನೆಸ್ ತಗೋಬೇಕು. ಫಸ್ಟ್ ಪ್ರಿಪರೇಟರಿ ನಲ್ಲಿ ಏನಾಯ್ತು, ಹೋಯ್ತು, ಮುಗೀತು, ತೆಗೆದಿಟ್ಬೇಡಿ, ಆಯ್ತಾ? ಈಗ ಸೆಕೆಂಡ್ ಪ್ರಿಪರೇಟರಿ ನಲ್ಲಿ ಯಾವ ತರ ನೀವು ಸೀರಿಯಸ್ನೆಸ್ ತೋರಿಸ್ತೀರಾ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಆಯ್ತಾ? ಸೊ ಇವತ್ತು ನಿಮಗ್ ನಾನು ರಿಯಾಲಿಟಿ ಚೆಕ್ ಕೊಡ್ತಿದ್ದೇನೆ, ಯಾಕಂದ್ರೆ ನಿಮಗ್ ಗೊತ್ತಿರ್ಬೇಕು ನೀವು ಯಾವ ಲೆವೆಲ್ ನಲ್ಲಿ ಇದ್ದೀರಿ. ಈಗ ನಿಮ್ ಲೆವೆಲ್ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ you will not focus on any other things. So please focus where actually you are standing and where actually you need to be. Clear? So first thing I wanted to tell you people is, first thing is you didn't lose the marks in the concept, you have actually lost them in the presentation. ನಿಮಗೆ ಅನಿಸ್ತಿದೆ ನನ್ ಕಾನ್ಸೆಪ್ಟ್ ಓದಿಲ್ಲಪ್ಪ, ನನ್ ಕಾನ್ಸೆಪ್ಟ್ ಸರಿಯಾಗಿ ಬರೀಲಿಲ್ಲ, ಅದಕ್ಕೆ ಮಾರ್ಕ್ಸ್ ಸಿಗ್ಲಿಲ್ಲ ಅಂತ ನಿಮ್ ತಲೆಯಲ್ಲಿ ಇದ್ರೆ ದಟ್ಸ್ ಕಂಪ್ಲೀಟ್ಲಿ ರಾಂಗ್. ನೀವು ಪ್ರೆಸೆಂಟೇಷನ್ ಸರಿಯಾಗಿ ಮಾಡಿಲ್ಲ. ಅದೇ ಪಾಯಿಂಟ್ಸ್ ಅನ್ನ, ಅದೇ ರಿಯಾಕ್ಷನ್ಸ್ ಅನ್ನ ಸರಿಯಾಗಿ ನೀವು ಅಕಸ್ಮಾತ್ ಪ್ರೆಸೆಂಟ್ ಮಾಡಿದ್ರೆ ಯು ವುಡ್ ಗೆಟ್ ಗುಡ್ ಮಾರ್ಕ್ಸ್ ಇನ್ ದಟ್, ರೈಟ್? ಸೊ ಮಾರ್ಕ್ಸ್ ಸರಿಯಾಗಿ ಬೀಳ್ತಿತ್ತು ಆರಾಮಾಗಿ, ರೈಟ್? ನ್ಯೂಮರಿಕಲ್ ವೇರೆಂಟ್ ರಾಂಗ್, ಸ್ಟೆಪ್ಸ್ ವೇರ್ ಆಕ್ಚುಲಿ ಬೀನ್ ಮಿಸ್ಸಿಂಗ್. ನ್ಯೂಮರಿಕಲ್ ಮಾರ್ಕ್ಸ್ ಅಲ್ಲಿ ಅದೇ ಸುಮ್ಮನೆ ಹಾಗೆ ಮಾರ್ಕ್ಸ್ ಲೂಸ್ ಆಗಲ್ಲ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಲ್ಲಿ. ಓಕೆ, ನೀವು ಯಾವ್ದಾದ್ರು ಸ್ಟೆಪ್ಸ್ ಮಿಸ್ ಮಾಡಿರ್ತೀರ, ಆಯ್ತಾ? ಸೊ ಯಾವ್ದಾದ್ರು ಸ್ಟೆಪ್ಸ್ ಎದಕ್ ಮಿಸ್ ಆಗುತ್ತೆ, ಬಿಕಾಸ್ ನೀವು ಪ್ರಾಕ್ಟೀಸ್ ಮಾಡಿರಲ್ಲ. ನೀವು ಅಕಸ್ಮಾತ್ ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ ಸ್ಟೆಪ್ಸ್ ತಾನ ಮಿಸ್ ಹಾಕೋತ ಹೋಗುತ್ತೆ. ಅದಕ್ಕೆ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಾರ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನ ಅಷ್ಟು ಸ್ಟೆಪ್ಸ್ ಮಿಸ್ ಆಗಲ್ಲ. ಕ್ಯಾಲ್ಕುಲೇಷನ್ ಸರಿಯಾಗಿ ಹೋಗುತ್ತೆ, ಫಾರ್ಮುಲಾ ಸರಿಯಾಗಿ ಯೂಸ್ ಮಾಡ್ತಾರಾ, ಫಾರ್ಮುಲಾ ಎಕ್ಸ್ಪ್ಲನೇಷನ್ ಸರಿಯಾಗಿ ಕೊಡ್ತಾರಾ, ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಸಿಂಪಲ್, ವೆರಿ ಸಿಂಪಲ್. ಪ್ರೆಸೆಂಟ್ ಹೇಗ್ ಮಾಡ್ತಾರಾ, ಹೇಗ್ ಅದನ್ನ ಎಲ್ಲ ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡ್ತಾರಾ, ಕ್ಯಾಲ್ಕುಲೇಷನ್ ವಿತ್ ಸ್ಟೆಪ್ಸ್ ವಿತೌಟ್ ಮಿಸ್ಸಿಂಗ್ ಎನಿ ಸ್ಟೆಪ್ಸ್, ಯು ವಿಲ್ ರಿಸೀವ್ ಅ ಗುಡ್ ಮಾರ್ಕ್ಸ್. ದಟ್ ಯು ಶುಡ್ ಬಿ ಕ್ಲಿಯರಿಟಿಯಾಗಿ ಇರ್ಬೇಕು ನಿಮ್ದ್ರಲ್ಲಿ. ಓಕೆ, ಆದ್ರೆ ಸುಮ್ಮನೆ ಎಕ್ಸಾಮ್ 2 ಗೌರ್ಮೆಂಟ್ ಅವ್ರು ಮಾಡಿದಾರಂದ್ರೆ ಅವ್ರಿಗೆ ಹುಚ್ಚಿರ್ದಿಲ್ಲ. ಓಕೆ, ಅವ್ರಿಗೆ ಹುಚ್ಚಿರ್ದಿಲ್ಲ ಎಕ್ಸಾಮ್ 2 ಮಾಡಿದಾರಂದ್ರೆ. ಓಕೆ, ನಿಮಗೆ 2 ಚಾನ್ಸ್ ಕೊಡ್ತಿದ್ದಾರೆ ಗೈಸ್, ಪಾಸ್ ಆಗ್ಲಿಕ್ಕೆ 2 ಚಾನ್ಸ್ ಕೊಡ್ತಿದ್ದಾರೆ. ಅಂದ್ರೂ ನೀವು ಸೀರಿಯಸ್ ಆಗ್ಲಿಲ್ಲ ಅಂದ್ರೆ ಯು ನೀಡ್ ಟು ಬಿ ವೆರಿ ಸೀರಿಯಸ್. 2 ಎಕ್ಸಾಮ್ ಕೊಡ್ತೀನಿ ಅಂದ್ರೆ ಕ್ವಶನ್ ಪೇಪರ್ ಟಫ್ ಇರುತ್ತೆ. ಓಕೆ, ಕ್ವಶನ್ ಪೇಪರ್ ಟಫ್ ಇದ್ರೆ ಮಾರ್ಕ್ಸ್ ಬೆಳಿಲಿಕ್ಕೂ ತ್ರಾಸ ಆಗುತ್ತೆ ನಿಮಗೆ. ಸೊ ಈಗ ಸೀರಿಯಸ್ನೆಸ್ ತಗೊಳ್ಳಿ, ನಿಮಗೆ ಆರಾಮಾಗಿ ಎಕ್ಸಾಮ್ 2 ಅಲ್ಲಿ ಸ್ಕೋರ್ ಮಾಡ್ಕೋಬಹುದು. Okay, 2 chances people have done. Then answers weren't short, they were actually incomplete. So ಚಿಕ್ಕದಾಗ ಆನ್ಸರ್ಸ್ ಬರ್ದಿದ್ರೆ ನೀವು ಕರೆಕ್ಟ್ ಆಗಿ ಅದನ್ನ ಆನ್ಸರ್ಸ್ ಎಲ್ಲ ಬರ್ದಿಲ್ಲ, ಎಲ್ಲ ಕೀವರ್ಡ್ಸ್ ಅನ್ನ ಯೂಸ್ ಮಾಡಿಲ್ಲ, ಎಲ್ಲ ರಿಯಾಕ್ಷನ್ಸ್ ಅನ್ನ ಕಂಪ್ಲೀಟ್ ಮಾಡಿಲ್ಲ. ಕ್ಲಿಯರಾ? ನೆಕ್ಸ್ಟ್ ಇಸ್ ಅಬೌಟ್ ಟೈಮ್ ಡಿಡಂಟ್ ರನ್ ಔಟ್, ಪ್ಲಾನಿಂಗ್ ಇಸ್ ಬಿನ್ ನಾಟ್ ಡನ್. ನಿಮ್ಗೆ ಏನ್ ಅನಿಸ್ತದೆ ಗೊತ್ತಾ, ಲಾಸ್ಟ್ ಮ್ಯಾಮ್ ಬಯಾಲಜಿನಲ್ಲಿ ಅಕಸ್ಮಾತ್ ಡಯಾಗ್ರಾಮ್ ತಗ್ಲಿಕ್ಕೆ ಟೈಮ್ ಸಿಗ್ಲಿಲ್ಲ ಮ್ಯಾಮ್, ಬಾಳ ಇಲ್ಲಾದ್ರೆ ಏನ್ ಮಾಡ್ತಾರೆ ಸ್ವಲ್ಪ ಹುಡುಗರು ಡೈಗ್ರಾಮ್ ನಲ್ಲಿ ಬಹಳ ಇನ್ವೆಸ್ಟ್ಮೆಂಟ್ ಕೊಟ್ಬಿಡ್ತಾರೆ. ಓಕೆ, 15-20 ನಿಮಿಷ ಒಂದು ಡೈಗ್ರಾಮ್ ತೆಗಿಲಿಕ್ಕೆ ಏನ್ ಇನ್ವೆಸ್ಟ್ ಮಾಡ್ತಾರಲ್ಲ, ದಟ್ ಇಸ್ ಅ ವೆರಿ ಬ್ಯಾಡ್ ಥಿಂಗ್ ವಿಚ್ ಪೀಪಲ್ ಆರ್ ಡೂಯಿಂಗ್. ಓಕೆ, ಟೈಮ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡ್ಬೇಕು. ಐ ಅಗ್ರಿ ಬಯಾಲಜಿನಲ್ಲಿ ಫುಲ್ ಡೈಗ್ರಾಮ್ಸ್ ಬರುತ್ತೆ, ಬಟ್ ಆ ಡೈಗ್ರಾಮ್ಸ್ ಅನ್ನ ಹೇಗ್ ತೆಗಿತೀರಾ ಅದು ಬಹಳ ಇಂಪಾರ್ಟೆಂಟ್. ಕ್ಲಿಯರ್? ನೀವು ಡೈಗ್ರಾಮ್ಸ್ ಅನ್ನ ಸರಿಯಾಗಿ ತೆಗಿಲಿಲ್ಲ ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ವೇಸ್ಟ್. ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಕಲೀರಿ. ಯಾವ ಕ್ವಶನ್ಗೆ ಎಷ್ಟು ಕೊಡಬೇಕು, MCQ ಎಷ್ಟು ಟೈಮ್ ಕೊಡಬೇಕು, 2 ಮಾರ್ಕ್ಸ್ ಎಷ್ಟು ಟೈಮ್ ಕೊಡಬೇಕು ಅನ್ನೋದು ಕಾನ್ಸಂಟ್ರೇಟ್ ಮಾಡಿ ನಿಮ್ಮಲ್ಲಿ. ಓಕೆ, ದಟ್ ಶುಡ್ ಬಿ ಪ್ಲಾನಿಂಗ್ ಶುಡ್ ಬಿ ಡನ್ ಪ್ರಾಪರ್ಲಿ. ಕ್ಲಿಯರ್? ಇಫ್ ಮಾರ್ಕ್ಸ್ ಆರ್ ಗುಡ್, ಓಕೆ, ಇಫ್ ಇನ್ ಕೇಸ್ ನಿಮಗ್ ಅನಿಸ್ತದೆ, ಓಕೆ, ಸ್ವಲ್ಪ ಹುಡುಗರಿಗೆ ಅನಿಸುತ್ತೆ ಲೈಕ್ ಪ್ರಿಪರೇಟಿವ್ ಒನ್ ವಾಸ್ ವೆರಿ ನೈಸ್ ಮ್ಯಾಮ್, ಐ ಫೆಲ್ಟ್ ಇಟ್ ವೆರಿ ಗುಡ್, ಐ ಫೆಲ್ಟ್ ಲೈಕ್ ನಾನು ಎಷ್ಟು ಓದಿದ್ದೆ, ನಾನು ಎಷ್ಟು ರಿವಿಷನ್ ಮಾಡಿದ್ದೇನಲ್ಲ ಮ್ಯಾಮ್, ನಾನು ಅಷ್ಟೆಲ್ಲ ನಾನು ಬರ್ದ್ ಬಂದಿದ್ದೇನೆ ಮ್ಯಾಮ್. ಓಕೆ, ನಾನು ಅಷ್ಟೆಲ್ಲ ಬರ್ದ್ ಬಂದಿದ್ದೇನೆ. ಐ ಡೋಂಟ್ ಹ್ಯಾವ್ ಎನಿ bad comments on me. Okay, I have done whatever I have written. Okay, whatever I have studied it, ನಾನು ಅದನ್ನ ಬರ್ಕೊಂಡ್ ಬಂದಿದ್ದೇನೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ, ಓಕೆ, ನಿಮ್ ಪ್ರಕಾರ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಏನ್ ಮಾಡ್ಬೇಕು ನೆಕ್ಸ್ಟ್ ಪ್ರಿಪರೇಟರಿಗೆ? ಓಕೆ, ಪ್ರಿಪರೇಟರಿ 2ಗೆ ಏನ್ ಮಾಡ್ಬೇಕು? ಫಸ್ಟ್
ಗೈಸ್ ಮೇಂಟೈನ್ ದ ಮೆಥಡ್ ನಾಟ್ ದ ಕಂಫರ್ಟ್. ಓಕೆ, ನಿಮ್ಗೆ ಅನಿಸ್ತಿದ್ರೆ ನಾನು ಫಸ್ಟ್ ಪ್ರಿಪರೇಟರಿ ಎಲ್ಲ ಸರಿಯಾಗಿ ಹೋಗಿದೆ, ಏನೂ ಪ್ರಾಬ್ಲಮ್ ಇಲ್ಲ ನನಗೆ, ನಾನು ಆರಾಮಾಗಿ ಕುಂತು ಓದ್ತೇನೆ, ಏನು ಓದಿದ್ದೇನೆ ಅದನ್ನೇ ಓದ್ತೇನೆ ಅಂತ ತಲೆಯಲ್ಲಿದೆ, ಪ್ಲೀಸ್ ಮರ್ತ್ ಬಿಡಿ ಅದನ್ನ. ಕಂಫರ್ಟ್ ಝೋನ್ ಇಟ್ಕೋಬೇಡಿ, ಕಂಫರ್ಟ್ ಝೋನ್ ಇಂದ ಹೊರಗೆ ಬರಬೇಕು. ಓಕೆ, ನಿಮಗೆ ಎಲ್ಲಿ ಅದ್ರಲ್ಲಿನೂ ಏನ್ ನಿಮಗೆ ಅನಿಸ್ತಿದೆ ಮಿಸ್ಟೇಕ್ಸ್ ಆಗಿದೆ ಅದನ್ನ ಇಂಪ್ರೂವೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಪ್ರಿಪರೇಟರಿ 2 ನಲ್ಲಿ. ಅಕಸ್ಮಾತ್ ಸ್ಕೋರ್ ಮಾಡಿದ್ರೆ 70 ಕೆಮಿಸ್ಟ್ರಿದಲ್ಲಿ 70ಗೆ ಅಕಸ್ಮಾತ್ 55 60 ಸ್ಕೋರ್ ಮಾಡಿದ್ರೆ ನಾನು ಹೇಗೆ 70 ಸ್ಕೋರ್ ಮಾಡ್ಬೇಕು ಅನ್ನೋದು ಕ್ವಶನ್ ಮಾರ್ಕ್ ಇರ್ಬೇಕು ನಿಮ್ಗೆ ತಲೆಯಲ್ಲಿ. ಇಟ್ಸ್ ನಾಟ್ ಲೈಕ್ 55 60 ಇಸ್ ವೆರಿ ಗುಡ್ ಗೈಸ್, ಇಟ್ ಇಸ್ ಅ ಪ್ರಿಪರೇಟರಿ 1, ನಾನು ಇಷ್ಟು ಸ್ಕೋರ್ ಮಾಡೋದನ್ನ ಜಾಸ್ತಿ ಅಂತ ನಿಮ್ ತಲೆಯಲ್ಲಿದ್ರೆ ಪ್ಲೀಸ್ just remove it from your head, because this is not your main exams. Okay, this is not your main exams, just as there's a rehearsal for your exam. Okay, main exam ಗೆ rehearsal ಮಾಡ್ತಿದ್ದೀರಾ ನೀವೀಗ, ಆಯ್ತಾ? ಸೊ ಆ rehearsal ನಲ್ಲಿ ಸರಿಯಾಗಿ ಪರ್ಫೆಕ್ಟ್ ಅಂದ್ರೆ ಆ ಪರ್ಫೆಕ್ಟ್ನೆಸ್ ನಿಮ್ಗೆ ಕಾಣುತ್ತೆ ಎದರಲ್ಲಿ? ಮೇನ್ ಎಕ್ಸಾಮ್ ದಲ್ಲಿ. ಕ್ಲಿಯರ್? ದೆನ್ both are going to need precision or the speed. Don't experiment now. Okay, if in case you are thinking like to experiment, ಏನ್ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ? ಓಕೆ, ನೋ ಲೆಟ್ ಮೀ ಚೆಕ್ ಹೇಗಾಗುತ್ತೆ. ಈಗ ಪ್ರಿಪರೇಟಿವ್ 1 ಅಂತೂ ಇಷ್ಟು ಮಾರ್ಕ್ಸ್ ಬಿದ್ದಿದೆ, ಪ್ರಿಪರೇಟಿವ್ 1 ಬೀಳುತ್ತೆ ಬಿಡಪ್ಪ, ಇನ್ನ ಫೆಬ್ರವರಿನಲ್ಲಿ 1 ಮಂತ್ ಇದೆ, ಬರೇ ಲ್ಯಾಬ್ ಎಕ್ಸಾಮ್ಸ್ ಇದೆ, ಜಸ್ಟ್ ದಟ್ಸ್ ಇಟ್. ಲ್ಯಾಬ್ ಎಕ್ಸಾಮ್ಸ್ ಒಂದಿನ ಒಂದೊಂದಿರುತ್ತೆ, ಮುಗೀತು. ಆಮೇಲೆ ಫುಲ್ ಫೆಬ್ರವರಿ ಮಂತ್ ನಾನು ಕುಂತ್ ಓದ್ತೇನೆ ಅಂತ ನಿಮ್ ತಲೆಯಲ್ಲಿದ್ರೆ ಪ್ಲೀಸ್ ಫರ್ಗೆಟ್ ಅಬೌಟ್ ಇಟ್. ಯು ವಿಲ್ ನಾಟ್ ಇವನ್ ಗೆಟ್ ಟು ನೋ ಹೇಗ್ ಡೇಸ್ ಮುಗೀತಿದೆ ಅನ್ನೋದು, ಹೇಗ್ ಡೇಸ್ ಹೋಗ್ತಿದೆ ಅನ್ನೋದು ನಿಮಗೆ ಐಡಿಯಾ ಗೊತ್ತಾಗಲ್ಲ. ಸೊ ಈಗ ನಾನು ಹೇಳ್ತಿದ್ದೇನೆ, ನಾವ್ ದ ಗೇಮ್ ನೀಡ್ಸ್ ಟು ಸ್ಟಾರ್ಟ್. ಈಗ ನಿಮ್ಗೆ ರಿಯಾಲಿಟಿ ಚೆಕ್ ಆಗಿದ್ರೆ ಈಗ ಗೇಮ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ನೀವು. ಈಗ ನೀವು ಸೀರಿಯಸ್ನೆಸ್ ಆಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಪ್ರಿಪರೇಟರಿ 2 ನಲ್ಲಿ ಫುಲ್ ಸ್ಕೋರ್ ಹೈ ಮಾಡ್ಕೋಬಹುದು. ಅದರಿಂದ ನಿಮ್ ಕಾನ್ಫಿಡೆನ್ಸ್ ಯಾವ ತರ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಫೆಬ್ರವರಿನಲ್ಲಿ ನಿಮ್ಗೆ ಕಾನ್ಫಿಡೆನ್ಸ್ ಸಿಗುತ್ತೆ ಸ್ಟಡಿ ಮಾಡ್ಲಿಕ್ಕೆ. ಸ್ಟಡಿ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ಶಾರ್ಟ್ ಆಗಿ ಅಬೌಟ್ 95% to 90% ಸ್ಕೋರ್ ಆರಾಮಾಗಿ ಮಾಡ್ಬೋದು. ಸೊ ದಿಸ್ ಇಸ್ ವಾಟ್ ಐ ರಿಯಲಿ ವಾಂಟೆಡ್ ಟು ಟೆಲ್ ಯು ಪೀಪಲ್. ಓಕೆ, ಇಷ್ಟು ಹೇಳ್ತಿದ್ದೇನೆ, ಇಷ್ಟೆಲ್ಲ ನಿಮಗೆ ಹೇಳ್ತಿದ್ದೇನೆ. ಇಷ್ಟ ಅಂದ್ರೂ ನೀವು ಸೀರಿಯಸ್ನೆಸ್ ತಗೊಳ್ಳಿಲ್ಲ ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ವೇಸ್ಟ್ ಅದು. ಓಕೆ, ಅಂಡ್ ಒನ್ ಮೋರ್ ಥಿಂಗ್ ಐ ವಾಂಟೆಡ್ ಟು ಟೆಲ್ ಯು, tomorrow sharp at 4 o'clock evening I am going to take a one shot video ತಗೋತಿದ್ದೇನೆ 2 chapters ಮೇಲೆ. Please make sure you people are going to come to the class. Understood? In seriousness ತಗೊಳ್ಳಿಲ್ಲ, ಈ ಕ್ಲಾಸಿಗೆ ಬರಲಿಲ್ಲ ಅಂದ್ರೆ ನನಗೂ ಅನಿಸ್ಬಿಡುತ್ತೆ, ಎಲ್ಲರಿಗೂ ಅನಿಸುತ್ತೆ that you people are not at all serious about your exams. 2 ಚಾಪ್ಟರ್ಸ್ ತಗೋತಿದ್ದೇನೆ, ಆ 2 ಚಾಪ್ಟರ್ಸ್ ಅನ್ನ ಪರ್ಫೆಕ್ಟ್ ಮಾಡ್ಕೊಂಡ್ಬಿಡೋಣ ನಾಳೆ. ಸೊ ವಿತೌಟ್ ಫೇಲ್ ಐ ನೀಡ್ everyone to be present in the class. If you are seeing this video till the end and you have got to know that when the class is there, then don't miss it out. If you will miss, you will regret in your whole life that why you didn't attend the class. ಸೊ ಬಿಕಾಸ್ ಇಷ್ಟು ಸೀರಿಯಸ್ ಆಗಿ ನಾನು ಹೇಳ್ತಿದ್ದೇನೆ ಅನ್ನೋದಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಕ್ಲಾಸು. ಇದರಿಂದ ನಿಮ್ದು ಕಂಪ್ಲೀಟ್ಲಿ ಪ್ರಿಪರೇಟರಿ 2 ಪ್ರಿಪರೇಷನ್ ಚೇಂಜ್ ಆಗುತ್ತೆ. ಸೊ ಬಿ ಫೋಕಸ್ಡ್, ಬಿ ಸ್ಟಡಿಂಗ್ ಎವ್ರಿ ಡೇ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಮೇಂಟೈನ್ ದ ಕನ್ಸಿಸ್ಟೆನ್ಸಿ. ಇಫ್ ಈ ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಯು ವಿಲ್ ಫಾಲ್ ವೆರಿ ಬ್ಯಾಡ್ಲಿ ಇನ್ ಯುವರ್ PUC exams results. Clear? So hope so it's clear to you people. If in case it's useful to you people, subscribe to the Vedantu Karnataka and I'll be waiting for you people at tomorrow sharp at 4 o'clock. Till then, see you everyone.